ವಿರಾಮದ ಬಳಿಕ ಮತ್ತೆ ಸ್ವಾಗತ. ಉತ್ತರಾಖಂಡದಲ್ಲೂ ಕೂಡ ಭಾರಿ ಮೇಘ ಸ್ಫೋಟವಾಗಿದೆ. ಮೇಘ ಸ್ಫೋಟಕ್ಕೆ ಕೇದಾರನಾಥದಲ್ಲಿ ಭೂಕುಸಿತ ಆಗಿದೆ. ಅಪಾಯದಲ್ಲಿ ಸಿಲುಕಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಕೇದಾರನಾಥಕ್ಕೆ ತೆರಳಿದ್ದ 11 ಜನರ ತಂಡ ಬೆಂಗಳೂರಿನ ಗೋಣನಕುಂಟೆ ಮೂಲದ ಈ ತಂಡ ಈಗ ಸಿಲುಕಿಕೊಂಡಿದೆ. ಗೋಣನಕುಂಟೆ ಮೂಲದ ಈ ತಂಡ ಮಾರ್ಗ ಮಧ್ಯದಲ್ಲೇ ಭಾರೀ ಭೂಕುಸಿತ ಉಂಟಾಗಿ ಸಿಲುಕಾಕೊಂಡಿದ್ದಾರೆ. 6 ಜನ ಕನ್ನಡಿಗರು ಸುರಕ್ಷಿತ ಜಾಗಕ್ಕೆ ಈಗ ಶಿಫ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಪಾಯದಲ್ಲಿ ಇನ್ನುಳಿದ 5 ಕನ್ನಡಿಗರಿದ್ದಾರೆ. ಅವರಿಗಾಗಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಸ್ವತಃ ಆ ಸ್ಥಳದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಸಂಜು ಅಂತೇಳಿ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸಂಜು ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಹೇಗಿದ್ದೀರಿ ಸರ್? ಈಗ ತಾವು ಸೇಫ್ ಆಗಿದ್ದೀರಾ ಸರ್? ನಾವು ನಿನ್ನೆ ಸಂಜೆ 6 ಜನ ಸೇಫ್ ಆಗಿ ಹೆಂಗೋ ಬೆಟ್ಟ ಗುಡ್ಡನೆಲ್ಲ ದಾಟ್ಕೊಂಡು ಹಾರ್ಕೊಂಡು ಬಂದಿದೀವಿ. ಜೀವನ ನಾವು ಬಚಾವ್ ಮಾಡ್ಕೊಂಡು ಬಂದಿದೀವಿ. ಇನ್ನ ನಮ್ಮ 5 ಜನ ಫ್ರೆಂಡ್ಸ್ ಪ್ಲಸ್ ಒಬ್ರು ನಮ್ಮ ಟ್ರಾವೆಲ್ಸ್ ಅವರು ಒಬ್ರು ಇದಾರೆ. 6 ಜನ ಇದಾರೆ. ಅವರು ಅಲ್ಲಿ ಉಳ್ಕೊಂಡು ಆಗ್ಲೇ 2 ದಿವಸ ಆಯ್ತು. ಇವತ್ತು 3ನೇ ದಿವಸ ಆಗ್ತಾ ಇದೆ. ಅವ್ರಿಗೆ ಊಟ ಸಿಗ್ತಾ ಇಲ್ಲ, ತಿಂಡಿ ಸಿಗ್ತಾ ಇಲ್ಲ. ನಿನ್ನೆಗೆ ನನ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಸಿಕ್ಕಿದ್ರು ಬೆಳಿಗ್ಗೆ. ನಿನ್ನೆ ರಾತ್ರಿ ನನಗೆ ಕಾಂಟ್ಯಾಕ್ಟ್ ಸಿಕ್ಕಿದ್ರು. ಕಾಂಟ್ಯಾಕ್ಟ್ ಸಿಕ್ತಿ ನಾವಿಲ್ಲಿ 5 ಜನ ಎಲ್ಲ ಸೇಫ್ ಆಗಿದ್ದೀವಿ. ಬಟ್ ಇಲ್ಲಿ ಹೆಲಿ ಸರ್ವಿಸಸ್ ಚೆನ್ನಾಗಿಲ್ಲ. ಒಂದು ಹೆಲಿಕಾಪ್ಟರ್ ನಲ್ಲಿ 5 ಜನ ಕರ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ 1000 ಜನ ಇದಾರೆ ಸರ್. ಅಲ್ಲಿ 20,000 ಜನ 50,000 ಜನ ಇದಾರೆ. ಅಲ್ಲಿ ಒಂದು ಹೆಲಿಕಾಪ್ಟರ್ ನಲ್ಲಿ 5 ಜನ 6 ಜನ ಕರ್ಕೊಂಡು ಹೋಗ್ತಾ ಇದಾರೆ. ಅದು ಲಿಫ್ಟ್ ಮಾಡೋದಕ್ಕೆ 2 ಡೇಸ್ 3 ಡೇಸ್. ನಮ್ಮವ್ರು ಬರೋದಕ್ಕೆ ಇನ್ನ 3 ಡೇಸ್ ಆಗ್ಬೋದು, ಇಲ್ಲಾಂದ್ರೆ ಇನ್ನ 1 ವಾರ ಆಗ್ಬೋದು. ನಾಳೆ ಬೇರೆ ನಮ್ಗೆ ಫ್ಲೈಟ್ ಬುಕಿಂಗ್ ಇದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿನ್ನೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿರೋದಕ್ಕೆ ಸ್ವಲ್ಪ ಸಮಾಧಾನ ಆಗಿದೆ. ಬಟ್ ಅವ್ರನ್ನ ಹೆಂಗಾದ್ರೂ ಮಾಡಿ ಲಿಫ್ಟ್ ಮಾಡಿ ಹೆಂಗಾದ್ರೂ ಕರ್ಕೊಂಡ್ ಬರೋ ತರ ವ್ಯವಸ್ಥೆ ಮಾಡ್ಕೊಡಿ ಸರ್ ನಿಮ್ ರಿಪಬ್ಲಿಕ್. ಖಂಡಿತ ನಾವು ಅದೇ ವಿಚಾರಕ್ಕೆ ತಮ್ಮನ್ನೀಗ ಕಾಂಟ್ಯಾಕ್ಟ್ ಮಾಡಿದೀವಿ. ಅಲ್ಲಿ ಕನ್ನಡಿಗರು ಎಷ್ಟು ಜನ ಸಿಲುಕಿದ್ದಾರೆ ಮತ್ತೆ ಯಾವ ಸ್ಥಳದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರೆ ಅವರು? ಇಲ್ಲಿ ಭೀಂಬಲಿ ಮತ್ತು ರಾಂಬಲಿ ಮಧ್ಯದಲ್ಲಿ ತುಂಬಾ ದೊಡ್ಡ ಅವಘಡ ಆಗಿದೆ. ತುಂಬಾ ದೊಡ್ಡ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ. ಹೇಳ್ಕೊಳಕ್ ಆಗದೆ ಇರೋಷ್ಟು. ನಾವು ಸಹ ದರ್ಶನ ಮಾಡಕ್ ಆಗ್ಲಿಲ್ಲ. ನಾವು ರಿಟರ್ನ್ ಬಂದ್ಬಿಟ್ವಿ. ದಾರಿ ದಾಟ್ಕೊಂಡು ಆದಷ್ಟು ನಾವು ಸೇಫ್ ಮಾಡ್ಕೊಂಡು ಬರ್ಬೇಕಂತ ಬಂದಿದೀವಿ ಜಾಗಕ್ಕೆ. ಈಗ ಭೀಂಬಲಿ ರಾಂಬಲಿ ಮಧ್ಯದಲ್ಲಿ ನಮ್ ಜನ ಉಳ್ಕೊಂಡಿದ್ದಾರೆ. 6 ಜನ ಭೀಂಬಲಿ ಹೆಲಿಪ್ಯಾಡ್ ನಲ್ಲಿ ಸ್ಟ್ರಕ್ ಆಗಿದ್ದಾರೆ. ಸಂಜು ಅವರೇ, ನಿಮ್ಗೆ ನಿಮ್ಮ ಸಂಪರ್ಕಕ್ಕೆ ಯಾರಾದ್ರೂ ಅಲ್ಲಿ ರೆಸ್ಕ್ಯೂ ತಂಡ ಆಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದಾರಾ? ತಾವು ಇಂಥ ಸ್ಥಿತಿ ಬಗ್ಗೆ ಹೇಳಿದೀರ ಅವರಿಗೆ ಹೆಂಗೆ ಏನು ಅಂತ? ಇಲ್ಲ, ಯಾರು ಆತರ ಸ್ಥಿತಿ ಹೇಳಿಲ್ಲ. ಅಂದ್ರೆ ನಾವೆಲ್ಲ ಸೇಫ್ ಆಗಿದ್ದೀವಿ ಅಂತ ನಮ್ಗೆ ನಿನ್ನೆ ರಾತ್ರಿ ನಮ್ ಸ್ನೇಹಿತರಲ್ಲಿ ಒಬ್ರು ಫೋನ್ ಮಾಡಿದ್ರು. ನವೀನ್ ಅಂತ ಫೋನ್ ಮಾಡಿದಾರೆ. ಸೇಫ್ ಆಗಿದ್ವಿ. ಹೆಲಿಪ್ಯಾಡ್ ಗೆ ನಾವು ವೇಟ್ ಮಾಡ್ತಾ ಇದೀವಿ. ಬಟ್ ಇದು ಹೆಲಿಪ್ಯಾಡ್ ನಾವು 2 ಡೇಸ್ ಇಂದ ವೇಟ್ ಮಾಡ್ತಾ ಇದೀವಿ. 2 ಡೇಸ್ ಇಂದಾನು ನಾವು ಇಲ್ಲೇ ಇದೀವಿ ಹೆಲಿಪ್ಯಾಡ್ ನಲ್ಲಿ. ಸೊ ನಾವ್ ಇನ್ನ 2 ಡೇಸ್ ಆಗ್ಬೋದು, ಏನಾದ್ರೆ 1 ವೀಕ್ ಆಗ್ಬೋದು. ಅಷ್ಟು ಜನ ಇದಾರೆ. ಮತ್ತೆ ಅಲ್ಲಿ ನೂಕುನುಗ್ಲಾಟಕ್ಕೆ ಪೊಲೀಸರು ಲಾಠಿ ಪ್ರಹಾರನು ನಡೆಸ್ತಾ ಇದಾರಂತೆ ತುಂಬಾ. ಕರೆಕ್ಟ್. ಓಕೆ, ತುಂಬಾ ಸೇಫ್ ಆಗಿರಿ. ಹಾಗೆ ನಿಮ್ಮವ್ರ ಸಂಪರ್ಕದಲ್ಲಿರಿ. ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನ ಮುಟ್ಟಿಸುತ್ತೆ ಸರ್ಕಾರಕ್ಕೆ. ಮತ್ತೆ ಆದಷ್ಟು ಬೇಗ ನಿಮ್ಮ ರೆಸ್ಕ್ಯೂ ಕೂಡ ಆಗತ್ತೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ನಾವು ಫಾಲೋ ಅಪ್ ಅಲ್ಲಿ ಇರ್ತೀವಿ. ಥ್ಯಾಂಕ್ ಯು ಸಂಜು ಅವರೇ. ಘಟನೆಗಳು, ಕನ್ನಡಿಗರು ಅಲ್ಲಿಗೆ ಬಂದು ಊಟ ಕೊಡ್ತಾ ಇರೋದು, ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಇದು ಮಾನವೀಯತೆಯನ್ನು ಮೆರಿತಾ ಇರುವಂಥ ಕೆಲ ಕ್ಷಣಗಳು ಕಾಣಿಸ್ತಾ ಇತ್ತು. ಮತ್ತೊಂದು ಕಡೆಯಲ್ಲಿ ಅಲ್ಲಿನ ಭೀಕರತೆ ನೋಡ್ತಾ ಇದ್ರೆ ಇನ್ನೆಂದೂ ಕೂಡ ಬಹುಶಃ ಚೂರನ್ಮಲ ಮತ್ತು ಮುಂಡಗೈ ರೀಬಿಲ್ಟ್ ಮಾಡ್ಬೋದು ಅಂಥೇಳಿ ಏನಾದರೂ ಅಂದ್ಕೊಂಡ್ರೆ ಬಹುಶಃ ಅದು ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ. ಆ ರೀತಿಯಾಗಿದೆ. ಆ ಕಲ್ಲುಗಳ ರಾಶಿಯ ಒಳಗಡೆ ಸಿಲುಕಿಕೊಂಡಂಥ ಹೆಣಗಳೆಷ್ಟೋ, 500ಕ್ಕೂ ಹೆಚ್ಚು ಮನೆಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಲೆಕ್ಕಕ್ಕೆ ಸಿಗದಷ್ಟು ಜನರ ಬದುಕಲ್ಲಿ ಸಂಪೂರ್ಣವಾಗಿ ಆ ನದಿ ಏನಿದೆಯಲ್ಲ, ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿದೆ. ದೇವಸ್ಥಾನಗಳು ಇದ್ವು ಅನ್ನೋದಕ್ಕೆ ಒಂದು ಸಣ್ಣ ಕಲ್ಲು ಕೂಡ ಅಲ್ಲಿಲ್ಲ. ಮನೆಗಳು ಇದ್ದವು ಅನ್ನೋದಕ್ಕೆ ಒಂದು ಸಣ್ಣ ಕುರುಹು ಕೂಡ ಇಲ್ಲ. ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರೂ ಆಗಮಿಸಿ ಅಲ್ಲಿನ ಜನರ ಪಾಡನ್ನು ನೋಡ್ತಾ ಇದ್ದಾರೆ. ಒಂದು ಖುಷಿ ವಿಚಾರ ಅಂತ ಹೇಳಿದರೆ, ಮುಂಡಗೈ ಅನ್ನೋ ಸ್ಥಳ, ಅಲ್ಲಿ ಡೆಡ್ ಬಾಡಿಯನ್ನು ಮೇಲಕ್ಕೆತ್ತೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕಂತ ಹೇಳಿದರೆ ಮೂಮೆಂಟೇ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಜೊತೆಲಿ ನನ್ನ ಕಲೀಗ ನಾಗೇಂದ್ರ ಬಾಬು ಕೂಡ ನಿರಂತರವಾಗಿ ಆ ಸ್ಥಳದಲ್ಲೇ ಇದ್ದು ಮುಂಡಗೈ ಸ್ಥಳಕ್ಕೆ ಕೆಲ ಮಾಧ್ಯಮಗಳಿಗೆ ಹೋಗಲಿಕ್ಕೆ ಅಸಾಧ್ಯ ಆಗಿತ್ತು. ಆದರೆ ರಿಪಬ್ಲಿಕ್ ಕನ್ನಡ ಅಲ್ಲಿಗೆ ಹೋಗಿತ್ತು. ಮುಂಡಗೈ ಅನ್ನೋ ದುರ್ಗಮ ಸ್ಥಳಕ್ಕೆ ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟನ್ನು ನೀಡಿತ್ತು. ನನ್ನ ಕಲೀಗ ನಾಗೇಂದ್ರ ಬಾಬು ಕೂಡ ಎಕ್ಸಾಕ್ಟ್ ಈಗ ಅಲ್ಲೇ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಾಗೇಂದ್ರ ಬಾಬು, ಇವತ್ತು ಮುಂಡಗೈ
ಆ ಜಾಗದಲ್ಲಿ ಹೇಗಿದೆ ಪರಿಸ್ಥಿತಿ, ಕಾರ್ಯಾಚರಣೆ ಎಷ್ಟು ವೇಗವನ್ನು ಪಡೆದುಕೊಂಡಿದೆ, ಇವತ್ತು ತಮಗೆ ಏನೆಲ್ಲ ಕಾಣ್ಲಿಕ್ಕೆ ಸಿಗ್ತಾ ಇದೆ ನಾಗೇಂದ್ರ ಬಾಬು? ರಂಜಿತ್, ನಾನೀಗ ಮುಂಡಕ್ಕೆಯಿಂದ ಮುಂದೆ ಇರುವಂತ ಪಿಂಜಾರಮಟ್ಟಂ ಅನ್ನುವ ಜಾಗಕ್ಕೆ ಬಂದು ನಾವು ತಲುಪಿದ್ದೀವಿ. ಈ ಒಂದು ಜಾಗದಲ್ಲಿ ನಿಜಕ್ಕೂ ಕೂಡ ಅಕ್ಷರಶಃ ಕಣ್ಣೀರ ರೋದನೆ ನಮಗೆ ಕಂಡು ಬರ್ತಾ ಇದೆ. ಈಗ ನಾನು ನಿಂತಿರುವಂತಹ ಒಂದು ಜಾಗ ಇದೆಯಲ್ಲ, ಈ ಜಾಗದ ಕೆಳಭಾಗದಲ್ಲಿ ಒಂದು ದೊಡ್ಡದಾದಂತಹ ಬಂಡೆಕಲ್ಲಿದೆ. ಈ ಬಂಡೆಕಲ್ಲಿನ ಕೆಳಭಾಗದಲ್ಲಿ ಇವತ್ತು 15 ಮನೆಗಳು ಸಿಲುಕಿಕೊಂಡಿದೆ. ನೋಡಿ, ಒಂದು ಕಡೆ ಅಲ್ಲಿ ರಕ್ಷಣಾ ಪಡೆಗಳು ಯಾವ ರೀತಿಯಾಗಿ ಕೆಳಭಾಗಕ್ಕೆ ಹೋಗಿ ಅಲ್ಲಿ ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಈಗ ಆ ಒಂದು ಜಾಗದಲ್ಲಿ JCB ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ. ರಂಜಿತ್, ನೀವು ಕೂಡ ಈ ಒಂದು ಜಾಗದಲ್ಲಿ ನಿಂತು ವರದಿಯನ್ನ ಕೂಡ ಮಾಡಿದ್ರಿ. ಆ ಮುಂಡಕೈಯಿಂದ ಇಲ್ಲಿಗೆ ಪಿಂಜಾರಮಟ್ಟಂಗೆ ಬರೋದಕ್ಕೆ 2-3 ಬೆಟ್ಟಗಳನ್ನ ದಾಟಿ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಗೆ ಇವತ್ತು ಹಿಟಾಚಿಯನ್ನ ತರಲಾಗಿದೆ. ಯಾಕೆಂತಂದ್ರೆ ನಿನ್ನೆವರೆಗೂ ಕೂಡ ಕೇವಲ ನಡೆದುಕೊಂಡು ಬರೋದಕ್ಕೆ ಮಾತ್ರ ಇಲ್ಲಿಗೆ ದಾರಿಗಳಿತ್ತು. ಆದ್ರೆ ಎಲ್ಲಾ ದಾರಿಗಳು ಕ್ಲೋಸ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಅದನ್ನ ಕ್ಲಿಯರ್ ಮಾಡ್ತಾ ನೋಡಿ, ಈಗ ಅಲ್ಲಿ ಎಲ್ಲಿ ಕಾಲಿಟ್ರೆ ಎಲ್ಲಿ ಊತೋಗುತ್ತೋ ಅನ್ನೋ ಆತಂಕ ಈ ಒಂದು ಜಾಗದಲ್ಲಿ ಇರುವಂತದ್ದು. ಹಾಗಾಗಿ ಬಹಳ ಸೂಕ್ಷ್ಮತೆ ಇರುವಂತ ಈ ಒಂದು ಜಾಗ ನೋಡಿ. ಈ ಜಾಗದಲ್ಲಿ ಈಗ ರಕ್ಷಣಾ ಪಡೆಗಳು ಈಗ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ನೋಡಿ, ಮದ್ರಾಸ್ ರೆಜಿಮೆಂಟ್ ಅಂದ್ರೆ ಬೆಟಾಲಿಯನ್ 122ನ ಆರ್ಮಿ ತಂಡ ಈಗ ಅಲ್ಲಿ ಕೂತು ಎಲ್ಲರೂ ಕೂಡ ಈಗ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಅವ್ರಿಗೀಗ ಬ್ರೇಕ್ನ ಸಮಯ ಇರುವಂತ ಹಿನ್ನೆಲೆಯಲ್ಲಿ ಅವರು ಎಲ್ಲರೂ ಕೂಡ ಕೂತು ಒಂದು ಬ್ರೇಕ್ಫಾಸ್ಟ್ ಅನ್ನ ತೆಗೆದುಕೊಂಡು ಅಂದ್ರೆ ಬ್ರೇಕ್ ಅನ್ನ ತಗೊಂಡಿದ್ದಾರೆ. ಈಗ ಅದಾದ ಬಳಿಕ ಮತ್ತೊಮ್ಮೆ ಇಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಲಿದ್ದಾರೆ. ಪ್ರಮುಖವಾಗಿ ನೋಡಿ, ಈ ಜಾಗ ಇದೆಯಲ್ಲ ಬಹಳ ಸೂಕ್ಷ್ಮವಾಗಿರುವಂತಹ ಜಾಗ ರಂಜಿತ್. ನೋಡಿ, ಇಲ್ಲಿಂದ ನಮಗೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತಹ ಜಾಗ ಇದೆಯಲ್ಲ, ಅಲ್ಲಿ ಮೊದಲು ಗುಡ್ಡ ಕುಸಿತ ಆದಂತ ನಾವೀಗ ತೋರಿಸ್ತಾ ಇದೀವಿ. ಅಲ್ಲಿಂದ ನದಿ ಹರಿದು ಬರ್ತಾ ಇತ್ತು. ಆದ್ರೆ ಅವತ್ತು ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ತನ್ನ ಪಥವನ್ನ ಬದಲಿಸಿ ಇಡೀ ಗ್ರಾಮಗಳನ್ನ ಸರ್ವನಾಶ ಮಾಡಿಕೊಂಡು ಹೋಗಿದೆ. ಇಲ್ಲೆಲ್ಲವೂ ಕೂಡ ಮನೆಗಳಿದ್ವು, ಮನೆಗಳು ಇವತ್ತು ಸರ್ವನಾಶ ಆಗಿದೆ. ಇಲ್ಲಿ ಯಾರು ಕೂಡ ಎಲ್ಲಿದ್ದಾರೆ ಅಂತೇಳಿ ಹುಡುಕಾಡೋದು ಕೂಡ ಅತ್ಯಂತ ಕಷ್ಟಕರವಾದಂತ ಒಂದು ಜಾಗ ನೋಡಿ. ಮತ್ತೊಂದು ಆ ಭಾಗದಲ್ಲಿ ಕೂಡ ನಾವು ಗಮನಿಸ್ತಾ ಇದೀವಿ, ಅದು ಏಲಕ್ಕಿ ಎಸ್ಟೇಟ್. ಅಂದ್ರೆ ಏಲಕ್ಕಿ ನಾವು ಏನ್ ನೋಡ್ತೀವಿ ಅದರ ಎಸ್ಟೇಟ್, ಅದು ಪ್ರೈವೇಟ್ ಎಸ್ಟೇಟ್. ಆ ಪ್ರೈವೇಟ್ ಎಸ್ಟೇಟ್ ನಲ್ಲೂ ಕೂಡ ತಮಿಳುನಾಡು ಮೂಲದವರು 4 ಜನ ಅಲ್ಲಿ ಆ ಎಸ್ಟೇಟ್ ನಲ್ಲಿ ಇದ್ರು ಅಂತ ಹೇಳಾಗ್ತದೆ. ನೋಡಿ, ಅಲ್ಲಿ ಗ್ರೀನ್ ಆಗಿ ನಮ್ಗೆ ಏನ್ ಕಾಣ್ತಾ ಇಲ್ಲ, ಅಲ್ಲೊಂದು ಚಿಕ್ಕದಂತ ಮನೆ ಇದೆ ಆ ಭಾಗದಲ್ಲಿ. ಅಲ್ಲಿ 4 ಜನ ಈಗಲೂ ಕೂಡ ಕಣ್ಮರೆ ಆಗಿದ್ದಾರೆ ಅನ್ನೋ ಮಾಹಿತಿ. ಕೇವಲ ಒಂದು ಸೈಡಲ್ಲಿ ಮಾತ್ರ ಈ ಒಂದು ಡ್ಯಾಮೇಜ್ ಆಗಿರೋದಲ್ಲ, ಎರಡೂ ಭಾಗದಲ್ಲೂ ಕೂಡ ಅಂದ್ರೆ ನದಿ ಹರಿಯುವಂತ ಚಲಿಯಾರ್ ನದಿ ಏನಿದೆ ರಂಜಿತ್, ಆ ನದಿ ಹರಿಯುವಂತ ಜಾಗದ ಎರಡೂ ಭಾಗದಲ್ಲೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು ನೋಡಿ. ಅಲ್ಲಿ ನಾವು ಗಮನಿಸ್ತಾ ಇದ್ವಿ, ನಮ್ಮ ಕ್ಯಾಮ್ರಾಮನ್ಗೆ ಕೃಷ್ಣ ಅವ್ರಿಗೆ ಹೇಳ್ತೀನಿ ನೋಡಿ, ಅಲ್ಲಿ ನದಿ ಹರಿತಾ ಇದ್ದು ನಾವಿಲ್ಲಿ ನೋಡ್ತಾ ಇದ್ವಿ. ನದಿಯ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಿದೆಯಲ್ಲ, ಅದೆಲ್ಲವೂ ಕೂಡ ಮೇಲಿಂದ ಬಿದ್ದುಕೊಂಡು